ನಾವಿವಾಗ ಫಸ್ಟ್ ಏನ್ ಮಾಡೋಣ, ಬಿಫೋರ್ ಇಂಡಿಪೆಂಡೆನ್ಸ್ ಏನೇನೆಲ್ಲ ಆಯ್ತು ಅನ್ನೋದನ್ನ ನಾವು ನೋಡೋಣ. ಸೊ ಫಸ್ಟ್ ಪರ್ಸನ್ ಟು ಕಮ್ ಅಪ್ ವಿತ್ ದಿ ಐಡಿಯಾ ಆಫ್ ಪ್ಲಾನಿಂಗ್ ಫಾರ್ ಇಂಡಿಯಾ ಇಸ್ ಕನ್ನಡಿಗ. ಯಾರು? ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ, ಸರ್ ಎಂ ವಿ ಅಂತ ಬರೀತೀನಿ. 1934 ಅಲ್ಲೇ ಇವರು ಒಂದು ಇಂಡಿಯಾಗೆ ಪ್ಲಾನಿಂಗ್ ಬೇಕು ಅಂತ ಇವರು ಹೇಳಿದ್ರು. ಯಾವಾಗ? 1934 ಅಲ್ಲಿ ಇವರು ಒಂದು ಬುಕ್ ನ ಬರೆದಿದ್ದಾರೆ. ಯಾವ ಬುಕ್ ಅಂದ್ರೆ ಪ್ಲಾನ್ಡ್ ಎಕನಾಮಿ ಆಫ್ ಇಂಡಿಯಾ. ಪ್ಲಾನ್ಡ್ ಎಕನಾಮಿ ಆಫ್ ಇಂಡಿಯಾ ಇದು ಕೇಳ್ತಾರೆ. ಸೊ ಪ್ಲೀಸ್ ರಿಮೆಂಬರ್, ಪ್ಲಾನ್ಡ್ ಎಕನಾಮಿ ಅಂದ್ರೆ ಅವಾಗ್ಲೇನೆ ಎಕನಾಮಿನ ಪ್ಲಾನ್ ಮಾಡಕ್ಕೆ ಟ್ರೈ ಮಾಡಿದ್ರು. ಓಕೆ, ಎಂಟೈರ್ ಇಂಡಿಯನ್ ಎಕನಾಮಿ, ಅಷ್ಟು ದೊಡ್ಡ ಎಕನಾಮಿ ಒಂದು ಪ್ಲಾನ್ಡ್ ಅಪ್ರೋಚ್ ಅಲ್ಲಿ ಹೋಗ್ಬೇಕು ಅಂತ ಮೊಟ್ಟ ಮೊದಲನೇ ಬಾರಿಗೆ ಹೇಳಿದವರು ಸರ್ ಎಂ ವಿಶ್ವೇಶ್ವರಯ್ಯ ಇನ್ ದ ಇಯರ್ 1934. ಸೊ ಅವ್ರೇನ್ ಮಾಡ್ತಾ ಇದ್ರು, ಅವ್ರ ಆ ಪ್ಲಾನ್ಡ್ ಎಕನಾಮಿ ಅವ್ರ ಪ್ರಕಾರ ಹೇಗಿರ್ಬೇಕಾಯ್ತು ಅಂದ್ರೆ ಅಗ್ರಿಕಲ್ಚರ್ ಫ್ರಮ್ ಆಗ್ರೇರಿಯನ್ ಎಕನಾಮಿ ಅಥವಾ ಕೃಷಿ ಆಧಾರಿತ ಎಕನಾಮಿ ಅಂತ ಏನಿದೆ ಅದರಿಂದ ಇಂಡಸ್ಟ್ರಿಯಲೈಸೇಷನ್ ಕಡೆಗೆ ಹೋಗ್ಬೇಕು. ಇಂಡಸ್ಟ್ರಿಯಲೈಸೇಷನ್. ಸೊ ಅವ್ರು ಹೇಳ್ತಾ ಇದ್ದೇನಂದ್ರೆ, ಅವ್ರು ಹಿ ಗೇವ್ ಎ ಕ್ಲೇರಿಯನ್ ಕಾಲ್ ಟು ದಿ ಕಂಟ್ರಿ ಸೇಯಿಂಗ್ ದಟ್ ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್, ಪ್ಲಾನ್ ಆರ್ ಪೆರಿಶ್, ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್. ನೀವು ಇಂಡಸ್ಟ್ರಿಯಲೈಸ್ ಆಗ್ಲಿಲ್ಲ ಅಂದ್ರೆ, ಕೈಗಾರೀಕರಣ ಬರ್ಲಿಲ್ಲ ಅಂದ್ರೆ ಪೆರಿಶ್ ಆಗ್ತೀವಿ, ಅಳಿದು ಹೋಗ್ತೇವೆ. ಸೊ ಕೈಗಾರೀಕರಣಗೊಳಿಸಿ ಅಥವಾ ಅಳಿಸಿ, ನಶಿಸಿ ಹೋಗಿ ಅನ್ನೋ ಒಂದು ಕರೆನ ಅವರು ಕೊಟ್ಟಿರ್ತಾರೆ. ಸೊ ಫಸ್ಟ್ ಪರ್ಸನ್ ಇಸ್ ಸರ್ ಎಂ ವಿ 1934. ಇದಾದ್ಮೇಲೆ ಕಾಂಗ್ರೆಸ್ ಪ್ಲಾನ್. ನೆಕ್ಸ್ಟ್ ಇಸ್ ಕಾಂಗ್ರೆಸ್ ಪ್ಲಾನ್. ಯಾವಾಗ ಇದು ಕಾಂಗ್ರೆಸ್ ಪ್ಲಾನ್ ಬರೋದು? 1938 ಅಲ್ಲಿ. ಏನ್ ಮಾಡ್ತಾರೆ ಕಾಂಗ್ರೆಸ್ ಅವರು? ಅವಾಗ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ನ್ಯಾಷನಲ್ ಪ್ಲಾನಿಂಗ್ ಕಮಿಟಿ, ರಾಷ್ಟ್ರೀಯ ಯೋಜನಾ ಸಮಿತಿ ಮಾಡ್ತಾರೆ. ಯಾರು? ಸುಭಾಷ್ ಚಂದ್ರ ಬೋಸ್ ಅಧ್ಯಕ್ಷತೆ ಇರುತ್ತೆ ಇಲ್ಲಿ. ಕಾಂಗ್ರೆಸ್ಗೆ, NPCಗಲ್ಲ. ಕಾಂಗ್ರೆಸ್ ವಾಸ್ ಹೆಡೆಡ್ ಬೈ ಸುಭಾಷ್ ಚಂದ್ರ ಬೋಸ್. ಇಲ್ಲಿ NPC ನ ಜವಾಹರ್ಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ 1938 ಅಲ್ಲಿ ನ್ಯಾಷನಲ್ ಪ್ಲಾನಿಂಗ್ ಕಮಿಟಿನ ಸೆಟಪ್ ಮಾಡ್ತಾರೆ. ಬಟ್ ಇದೇನಾಗುತ್ತೆ, ಸೆಕೆಂಡ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೆಕೆಂಡ್ ವರ್ಲ್ಡ್ ವಾರ್ ಅದಾದ್ಮೇಲೆ ಎಲೆಕ್ಷನ್ಸ್ ಬಂದ್ಬಿಡುತ್ತೆ, ಪ್ರಾವಿನ್ಷಿಯಲ್ ಎಲೆಕ್ಷನ್ಸ್. ಸೊ ಹಾಗಾಗಿ ಇದು ಕೈಗೂಡಲಿಲ್ಲ. ಸೊ ಡ್ಯೂ ಟು ಸೆಕೆಂಡ್ ವರ್ಲ್ಡ್ ವಾರ್, ಎಲೆಕ್ಷನ್ಸ್ ಅಂಡ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಕೂಡ ಬರುತ್ತೆ 1942 ನಲ್ಲಿ. ಇದೆಲ್ಲ ಸೇರಿ ಅದು ಕಾರ್ಯರೂಪಕ್ಕೆ ಬರೋದ್ರಲ್ಲಿ ಸ್ವಲ್ಪ ಎಡವಲಾಗುತ್ತೆ. ನೆಕ್ಸ್ಟ್ ಬಂದು ಫಿಕಿ ಪ್ಲಾನ್ ಇನ್ ದಿ ಇಯರ್ 1941. ಫಿಕಿ ಅಂದ್ರೇನು? ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ. ಸೊ ಈ ಪ್ಲಾನ್ ನ ರಾಮಸ್ವಾಮಿ ಮುದಲಿಯಾರ್ ಬರ್ಕೋಬೇಕು. ಇದೆಲ್ಲದನ್ನು ರಾಮಸ್ವಾಮಿ ಮುದಲಿಯಾರ್ ಅವರು ಅವರ ಅಧ್ಯಕ್ಷತೆಯ ಅಂಡರ್ ಈ ಫಿಕಿ ಪ್ಲಾನ್ ಬರುತ್ತೆ. ಸೊ ಇವರು ಕೂಡ ಇಂಡಸ್ಟ್ರೀಸ್ ಬಗ್ಗೆ ಜಾಸ್ತಿ ಒಲವನ್ನ ವ್ಯಕ್ತಪಡಿಸ್ತಾರೆ. ನೆಕ್ಸ್ಟ್ ಬರೋದು ಬಾಂಬೆ ಪ್ಲಾನ್. ನೆಕ್ಸ್ಟ್ ಬರುವಂತ ಪ್ಲಾನ್ ಬಾಂಬೆ ಪ್ಲಾನ್. ಬಾಂಬೆ ಪ್ಲಾನ್ ನ ಕೊಡೋರು 8 ಇಂಡಸ್ಟ್ರಿಯಲಿಸ್ಟ್. 8 ಇಂಡಸ್ಟ್ರಿಯಲಿಸ್ಟ್ಗಳು ಇದರಲ್ಲಿ ಇರ್ತಾರೆ. ಯಾರ್ಯಾರೆಲ್ಲ ಇರ್ತಾರೆ? ಟಾಟಾ ಇರ್ತಾರೆ, ಬಿರ್ಲಾ ಇರ್ತಾರೆ, ಜಾನ್ ಮತಾ ಇರ್ತಾರೆ, ಠಾಕೂರ್ ದಾಸ್, ಅದಾದ್ಮೇಲೆ ಲಾಲಾ ಶ್ರೀರಾಮ್, ಕಸ್ತೂರ್ಬಾಯ್ ಲಾಲ್ಬಾಯ್, AD ಶ್ರಾಫ್ ಎಕ್ಸೆಟ್ರಾ ಎಲ್ಲ ಇರ್ತಾರೆ. ಇವರು ಅಷ್ಟೇ ಒಂದು ಪ್ಲಾನ್ಡ್ ಎಕನಾಮಿಕ್ ಡೆವಲಪ್ಮೆಂಟ್ ಬೇಕು ಅಂತಾನೆ ಇವರು ಹೇಳ್ತಾರೆ. ಸೊ ಇವ್ರು ಏನ್ ಕೇಳ್ತಾರೆ? ಅಬಾಲಿಷನ್ ಆಫ್ ಜಮೀನ್ದಾರಿ ಸಿಸ್ಟಮ್, ಅಬಾಲಿಷನ್ ಆಫ್ ಇಂಟರ್ಮೀಡಿಯರೀಸ್, ಫಿಕ್ಸೇಷನ್ ಆಫ್ ಮಿನಿಮಮ್ ವೇಜಸ್, ಇದೆಲ್ಲದನ್ನು ಇವ್ರು ಹೇಳ್ತಾರೆ. ಅಂಡ್ ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸಸ್ ಫಾರ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್, ಇಷ್ಟನ್ನು ಇವ್ರು ಹೇಳ್ತಾರೆ ಬಾಂಬೆ ಪ್ಲಾನ್ ಅಲ್ಲಿ. ಜಸ್ಟ್ ರಿಮೆಂಬರ್. ಅದಾದ್ಮೇಲೆ ಬರೋದು ಗಾಂಧಿಯನ್ ಪ್ಲಾನ್. ಇಲ್ಲಿ ಮತ್ತೆ ಪ್ರಶ್ನೆ ಕೇಳ್ತಾರೆ, ಗಾಂಧಿಯನ್ ಪ್ಲಾನ್ ಕೊಟ್ಟೋರು ಯಾರು ಅಂತ. ಇಟ್ ವಾಸ್ ಗಿವನ್ ಬೈ S.N. ಅಗರ್ವಾಲ್. ಇಟ್ ವಾಸ್ ಗಿವನ್ ಬೈ S.N. ಅಗರ್ವಾಲ್. ಸೊ ಗಾಂಧಿಯನ್ ಪ್ಲಾನ್ ಶ್ರೀಮಾನ್ ನಾರಾಯಣ್ ಅಗರ್ವಾಲ್ ಕೊಡ್ತಾರೆ. ಗಾಂಧಿಯನ್ ಪ್ಲಾನ್ ಅಂದ್ರೆ ಏನಿರುತ್ತೆ? ಇಟ್ ವಿಲ್ ಬಿ ಬೇಸ್ಡ್ ಆನ್ ಅಗ್ರಿಕಲ್ಚರ್, ಗುಡಿ ಕೈಗಾರಿಕೆಗಳು, ಸಣ್ಣ ಕೈಗಾರಿಕೆಗಳು, ವಿಲೇಜ್ ಸೆಲ್ಫ್ ಸಫಿಷಿಯನ್ಸಿ, ಇದೆಲ್ಲದನ್ನು ಒಳಗೊಂಡಂತಹ ಒಂದು ಪ್ಲಾನ್, ದಟ್ ಇಸ್ ಗಾಂಧಿಯನ್ ಪ್ಲಾನ್. ಅಂಡ್ ಬಾಂಬೆ ಪ್ಲಾನ್ ಅವ್ರು ಕೊಡೋದು 1944 ಅಲ್ಲಿ.
ಗಾಂಧಿಯನ್ ಪ್ಲಾನ್ ಕೂಡ 1944 ಅಲ್ಲೇ ಬರುತ್ತೆ. ಓಕೆ, ಈ ಎರಡು ಪ್ಲಾನ್ಗಳನ್ನ ಅವ್ರು ಕೊಡ್ತಾರೆ. ಇಟ್ ಈಸ್ ಈಕ್ವಲ್ ಇಂಪಾರ್ಟೆನ್ಸ್ ಫಾರ್ ಅಗ್ರಿಕಲ್ಚರ್, ಅದಾದ್ಮೇಲೆ ಕಾಟೇಜ್ ಇಂಡಸ್ಟ್ರೀಸ್ ಎಕ್ಸೆಟ್ರಾ ಇದೆಲ್ಲ ಬರುತ್ತೆ. ನೆಕ್ಸ್ಟ್ ಬರೋದು ವೆರಿ ಇಂಪಾರ್ಟೆಂಟ್ ಪ್ಲಾನ್, ಅದು ಬಂದು ಪೀಪಲ್ಸ್ ಪ್ಲಾನ್, ಜನರ ಯೋಜನೆ, ಪೀಪಲ್ಸ್ ಪ್ಲಾನ್ ಇನ್ ದಿ ಇಯರ್ 1945. ಈ ಪ್ಲಾನ್ ನ ಕೊಡೋರು ಯಾರು ಅಂದ್ರೆ ಎಮ್.ಎನ್. ರಾಯ್, ಎ ಕಮ್ಯುನಿಸ್ಟ್. ಓಕೆ, ಈಸ್ ಎ ಕಮ್ಯುನಿಸ್ಟ್, ಎಮ್.ಎನ್. ರಾಯ್. ಎಕನಾಮಿಕ್ ಡೆವಲಪ್ಮೆಂಟ್ ಥ್ರೂ ಹ್ಯೂಮನ್ ಡೆವಲಪ್ಮೆಂಟ್ ಇವರ ಒಂದು ಸಿದ್ಧಾಂತ ಆಗಿರುತ್ತೆ. ಜೊತೆಗೆ ಅಗ್ರಿಕಲ್ಚರ್, ಕೃಷಿ ಮತ್ತು ಕೈಗಾರಿಕೆ, ಅಗ್ರಿಕಲ್ಚರ್ ಅಂಡ್ ಇಂಡಸ್ಟ್ರಿ ಎರಡಕ್ಕೂ ಸೇಮ್ ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳ್ತಾರೆ. ಅಗ್ರಿಕಲ್ಚರ್ ಅಂಡ್ ಇಂಡಸ್ಟ್ರಿ ಶುಡ್ ಬಿ ಗಿವನ್ ಈಕ್ವಲ್ ಇಂಪಾರ್ಟೆನ್ಸ್ ಅಂತ ಹೇಳೋದು ಪೀಪಲ್ಸ್ ಪ್ಲಾನ್. ಕೊನೆಗೆ ಬರುವಂತ ಪ್ಲಾನ್ ಸರ್ವೋದಯ ಪ್ಲಾನ್ ಇನ್ ದಿ ಇಯರ್ 1950. ನಮಗೆ ಸ್ವಾತಂತ್ರ್ಯ ಬಂದ್ಬಿಟ್ಟಿರುತ್ತೆ ಆಲ್ರೆಡಿ. ಸೊ ಈ ಪೀಪಲ್ಸ್ ಪ್ಲಾನ್ ನ ಕೊಟ್ಟವರು, ಸರ್ವೋದಯ ಪ್ಲಾನ್ ನ ಕೊಟ್ಟವರು JPN, ಜಯಪ್ರಕಾಶ್ ನಾರಾಯಣ್, and it was influenced by ಆಚಾರ್ಯ ವಿನೋಬಾ ಭಾವೆ, AVB, ಆಚಾರ್ಯ ವಿನೋಬಾ ಭಾವೆ. ಅಂಡ್ ಇದರಲ್ಲೂ ಗಾಂಧಿಯನ್ ಐಡಿಯಾ, ಸರ್ವೋದಯ ಅಂತ ಅಂದ್ರೆ ಇಷ್ಟೇನೆ, ಎಲ್ಲರೂ ಇದ್ದಾರೆ, ಇನ್ಕ್ಲೂಸಿವ್ ಡೆವಲಪ್ಮೆಂಟ್. ಸೊ ಇಟ್ ವಾಸ್ ಎಂಫಸಿಸ್ ಆನ್ ಅಗ್ರಿಕಲ್ಚರ್, ಸ್ಮಾಲ್ ಅಂಡ್ ಕಾಟೇಜ್ ಇಂಡಸ್ಟ್ರೀಸ್, ಅದಾದ್ಮೇಲೆ ರೂರಲ್ ಎಕನಾಮಿ, ಇದ್ರ ಮೇಲೇನೆ ಸರ್ವೋದಯ ಪ್ಲಾನ್. ಇಟ್ ವಾಸ್ ಲಾರ್ಜ್ಲಿ ಇನ್ಫ್ಲುಯೆನ್ಸ್ ಬೈ ಗಾಂಧಿಯನ್. ಯಾಕಂದ್ರೆ ಜಯಪ್ರಕಾಶ್ ನಾರಾಯಣ್ ಆಗಲಿ, ವಿನೋಬಾ ಭಾವೆ ಆಗಲಿ, ಎಲ್ಲರೂ ಗಾಂಧಿ ಫಾಲೋವರ್ಸ್ ಆಗಿದ್ರು. ಸೊ ಸರ್ವೋದಯ ಪ್ಲಾನ್ ಇಟ್ ಇನ್ಕ್ಲೂಡ್ಸ್ ದಿ ಕಾನ್ಸೆಪ್ಟ್ಸ್ ಆಫ್ ಗಾಂಧಿಯನ್ ಎಕನಾಮಿ ಆಸ್ ವೆಲ್. ಸೊ ಇಷ್ಟನ್ನು ನೀವು ನೆನಪಲ್ಲಿಟ್ಕೋಬೇಕು. ಸರ್ ಎಂ ವಿಶ್ವೇಶ್ವರಯ್ಯ ವಾಸ್ ದ ಫಸ್ಟ್ ಪರ್ಸನ್ ಟು ಕಮ್ ಅಪ್ ವಿತ್ ದಿ ಪ್ಲಾನ್ಡ್ ಎಕನಾಮಿ. ಹಿ ಪ್ರಪೋಸ್ಡ್ ದಿ ಫಸ್ಟ್ ಪ್ಲಾನ್ಡ್ ಎಕನಾಮಿ ಇನ್ ಹಿಸ್ ಬುಕ್ ಕಾಲ್ಡ್ ಪ್ಲಾನ್ಡ್ ಎಕನಾಮಿ ಫಾರ್ ಇಂಡಿಯಾ. ಓಕೆ, ಅದಾದ್ಮೇಲೆ ಕಾಂಗ್ರೆಸ್ ಪ್ಲಾನ್, ನ್ಯಾಷನಲ್ ಪ್ಲಾನಿಂಗ್ ಕಮಿಟಿ ವಾಸ್ ಸೆಟ್ ಅಪ್ ಬೈ ಕಾಂಗ್ರೆಸ್. ಇಟ್ ವಾಸ್ ಹೆಡೆಡ್ ಬೈ ಜವಾಹರ್ಲಾಲ್ ನೆಹರು. ಆ ಟೈಮಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು ಸುಭಾಷ್ ಚಂದ್ರ ಬೋಸ್. ಅದಾದ್ಮೇಲೆ ಫಿಕಿ ಪ್ಲಾನ್ ಬರುತ್ತೆ ಬೈ ರಾಮಸ್ವಾಮಿ ಮುದಲಿಯಾರ್, ಬಾಂಬೆ ಪ್ಲಾನ್ ಬೈ 8 ಇಂಡಸ್ಟ್ರಿಯಲಿಸ್ಟ್, ಗಾಂಧಿಯನ್ ಪ್ಲಾನ್ ಬೈ SN ಶ್ರೀಮಾನ್ ನಾರಾಯಣ್ ಅಗರ್ವಾಲ್, ಪೀಪಲ್ಸ್ ಪ್ಲಾನ್ ಬೈ M.N. ರಾಯ್, ಅದಾದ್ಮೇಲೆ ಸರ್ವೋದಯ ಪ್ಲಾನ್ ಬೈ ಜಯಪ್ರಕಾಶ್ ನಾರಾಯಣ್, ಇನ್ಸ್ಪೈರ್ಡ್ ಬೈ ದಿ ಐಡಿಯಲ್ಸ್ ಆರ್ ದಿ ಫಿಲಾಸಫೀಸ್ ಆಫ್ ಆಚಾರ್ಯ ವಿನೋಬಾ ಭಾವೆ. ಸೊ ದಿಸ್ ಈಸ್ ದಿ history of planning in India. Okay, 1950ಗೆ ಏನಾಯ್ತು, ಪ್ಲಾನಿಂಗ್ ಎಲ್ಲ ಇಷ್ಟು ಜನ ಹೇಳಿದ್ರು ಪ್ಲಾನ್ಡ್ ಎಕನಾಮಿ ಬೇಕು 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 ಅಂತ. ನಮಗೆ ಸ್ವಾತಂತ್ರ್ಯ ಸಿಕ್ತು, ಇವಾಗ ಸರ್ಕಾರ ಬಂತು, ಸರ್ಕಾರದ ಮೇಲೆ ಒತ್ತಡ ಶುರು ಆಯ್ತು. ಪ್ಲಾನ್ಡ್ ಎಕನಾಮಿ ಆಫ್ ಇಂಡಿಯಾ ಬೇಕು, ಒಂದು ಇಂಡಿಯಾಗೆ ಒಂದು ಯೋಜನೆಯಿಂದ ಕೂಡಿದಂತಹ ಆರ್ಥಿಕತೆ ಬೇಕು, ಆರ್ಥಿಕತೆಗೆ ದಾರಿದೀಪ ಆಗೋದಕ್ಕೆ ಅಥವಾ ಮಾರ್ಗದರ್ಶನ ಮಾಡೋದಕ್ಕೆ ಯೋಜನೆಗಳು ಬೇಕು ಅಂತ. ಯೋಜನೆಗಳು ಬೇಕು ಅಂದ್ರೆ ಏನ್ ಮಾಡ್ಬೇಕು, ಯೋಜನೆಗಳು ಬೇಕು ಅಂದ್ರೆ ಅದಕ್ಕೆ ಒಂದು ಆಯೋಗ ಬೇಕು. ಆ ಆಯೋಗದ ಹೆಸರೇನೆ ಪ್ಲಾನಿಂಗ್ ಕಮಿಷನ್ ಅಥವಾ ಯೋಜನಾ ಆಯೋಗ. ಪ್ಲಾನಿಂಗ್ ಕಮಿಷನ್, ಯೋಜನಾ ಆಯೋಗ. ಯಾವ ಇಯರ್ ಅಲ್ಲಿ ಇದು ಬರೋದು, 1915 ಸ್ಥಾಪನೆ ಮಾಡುತ್ತೆ ಸರ್ಕಾರ. ಮಾರ್ಚ್ 15 1950, ಮಾರ್ಚ್ 15 1950 ಪ್ಲಾನಿಂಗ್ ಕಮಿಷನ್ ನ ಸ್ಥಾಪನೆ ಮಾಡುತ್ತೆ ಕೇಂದ್ರ ಸರ್ಕಾರ. ಸೊ ಯಾರು ಪ್ಲಾನಿಂಗ್ ಕಮಿಷನ್ ನ ಚೇರ್ಮನ್ ಯಾರಾಗಿರ್ತಾರೆ, ಯಾವಾಗಲೂ ಪ್ರೈಮ್ ಮಿನಿಸ್ಟರೇ ಆಗಿರ್ತಾರೆ, ಆಗಿದ್ರು. ಇವಾಗ ಪ್ಲಾನಿಂಗ್ ಕಮಿಷನ್ ಇಲ್ಲ. ಸೊ ಹಾಗಾಗಿ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಜವಾಹರ್ಲಾಲ್ ನೆಹರು ಪ್ಲಾನಿಂಗ್ ಕಮಿಷನ್ ನ ಆಟೋಮೆಟಿಕ್ ಚೇರ್ಪರ್ಸನ್ ಆಗಿ ಆಯ್ಕೆ ಆಗ್ತಾರೆ. ಸೊ ಇಲ್ಲಿಂದ ಪ್ಲಾನ್ಡ್ ಎಕನಾಮಿ ಬೇಕು ಅಂತ ಇದ್ದಕ್ಕೋಗು 1934, 16 ವರ್ಷ ಆದ್ಮೇಲೆ ಪ್ಲಾನಿಂಗ್ ಕಮಿಷನ್ ಬರುತ್ತೆ.